ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. प्रधान मंत्री किसान मान धन योजना. मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित. 55 रूपए से 200 रूपए की मासिक किश्त देकर प्रवेश कर सकते हैं. 18 से 40 वर्ष तक के किसान इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ನಮಸ್ಕಾರ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೇಂದ್ರೆ ಬಾಳೆ ಕೃಷಿ ಇದರ ಬಗ್ಗೆ ಮಾಹಿತಿ ನೀಡಲು ಪ್ರಗತಿಪರ ಕೃಷಿಕರಾದ ಶ್ಯಾಮ್ ಪ್ರಸಾದ್ ನಾಯಕ್ ಆಳಾಬೆ ನಮ್ಮೊಂದಿಗಿದ್ದಾರೆ. ಇವರನ್ನು ಸಂದರ್ಶಿಸುವವರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ನೇಂದ್ರೆ ಬಾಳೆ ಈ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೇಂದ್ರೆ ಬಾಳೆಯು ತುಂಬಾ ಪುರಾತನವಾದದ್ದು. ಏಷ್ಯಾದ ದಕ್ಷಿಣ ಭಾಗದಲ್ಲಿ ಹುಟ್ಟಿದ ಬಾಳೆ ನಂತರ ಆಫ್ರಿಕಕ್ಕೆ ಪಸರಿಸಿ ನಂತರ ಯುರೋಪ್ ಹಾಗೂ 17ನೇ ಶತಮಾನದಲ್ಲಿ ಅಮೆರಿಕ ತಲುಪಿತು. ಬಾಳೆಹಣ್ಣನ್ನು ಬೆಳೆಯುವುದರಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು, ಬಾಳೆಹಣ್ಣಿನಲ್ಲಿರುವ ನ್ಯೂಟ್ರಿಷನ್ಗಳು, ವಿಟಮಿನ್ಗಳು ಹೇರಳವಾಗಿದ್ದು, ಬಾಳೆ ಉಷ್ಣ ಪ್ರದೇಶದ ಬೆಳೆಯಾಗಿದೆ. ಅತಿ ಹೆಚ್ಚು ಸೂರ್ಯನ ಬಿಸಿಲು ಬೀಳುವಲ್ಲಿ ಬೆಳೆಯಲು ಉತ್ತಮ ಆಗಿರುತ್ತದೆ. ಬಾಳೆಹಣ್ಣು ಕಡಿಮೆ ಎಂದರೆ 9 ತಿಂಗಳಿಂದ ಆರಂಭ ಆಗಿ ಸುಮಾರು 12-13ನೇ ತಿಂಗಳಲ್ಲಿ ಕಟಾವಿಗೆ ಬರ್ತದೆ. ಯಾರು ಸಹ ಮನಸ್ಸು ಮಾಡಿದ್ರೆ ಸಾಧನೆ ಮಾಡಬಹುದು ಎಂದು ಬಹಳಷ್ಟು ಸಾಧಕರು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ರೈತರು ತಮ್ಮಲ್ಲಿ ಇರುವಂತಹ ಜಮೀನನ್ನು ಕೃಷಿ ಮಾಡಿ ಪ್ರಯೋಗಗಳನ್ನು ಮಾಡಿ ಗೆಲುವನ್ನು ಕಂಡಂತಹ ತುಂಬಾ ರೈತರನ್ನು ಕಾಣಬಹುದು. ಇಂಥವರಲ್ಲಿ ಆಳಾಬೆ ಎಂಬಲ್ಲಿನ ಯುವ ಕೃಷಿಕ ಶ್ಯಾಮ್ ಪ್ರಸಾದ್ ನಾಯಕ್ ಒಂದು ಮಾದರಿ ಎನ್ನಬಹುದು. ಇವರು ಸುಮಾರು 10 ವರ್ಷಗಳಿಂದ ತನ್ನ ತಂದೆಯೊಂದಿಗೆ ಕೃಷಿಯಲ್ಲಿ ತೊಡಗಿದ್ದಾರೆ. ವಿದ್ಯಾಭ್ಯಾಸದೊಂದಿಗೆ ಕೃಷಿಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ತನ್ನಲ್ಲಿ ಬರಡಾದ ಭೂಮಿಯಲ್ಲಿ ನೇಂದ್ರೆ ಬಾಳೆ ನೆಟ್ಟು ಲಾಭವನ್ನು ಪಡೆದಿದ್ದಾರೆ. ಇವರನ್ನು ಸಂದರ್ಶನ ಮಾಡಲು ನಾವೀಗ ಮಂಗಳೂರು ಆಕಾಶವಾಣಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಆಳಾಬೆ ಎಂಬಲ್ಲಿನ ಯುವ ಕೃಷಿಕರಾದ ಶ್ಯಾಮ್ ಪ್ರಸಾದ್ ನಾಯಕ್ ಇವರನ್ನು ಭೇಟಿ ಮಾಡಲು ಹೋಗ್ತಾ ಇದ್ದೇವೆ. ಈ ಹಚ್ಚ ಹಸುರಿನ ನಡುವೆ ಅವರ ಮನೆಯನ್ನು ತಲುಪಿದ್ದೇ ಗೊತ್ತಾಗ್ಲಿಲ್ಲ. ಮೊದಲಾಗಿ ನಾವು ಅವರ ನೇಂದ್ರೆ ಬಾಳೆಯ ತೋಟವನ್ನು ನೋಡಿ ಬರೋಣ. ಬನ್ನಿ ನಮ್ಮೊಂದಿಗೆ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಯುವ ಕೃಷಿಕರಾದ ಶ್ರೀಯುತ ಶ್ಯಾಮ್ ಪ್ರಸಾದ್ ನಾಯಕ್ ಆಳಾಬೆ. ಇವರು ಸುಮಾರು 10 ವರ್ಷಗಳಿಂದ ನೇಂದ್ರೆ ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರೊಂದಿಗೆ ಸ್ವಲ್ಪ ಅನುಭವವನ್ನು ಹಂಚಿಕೊಳ್ಳೋಣ. ಸರ್ ನಮಸ್ತೆ. ನೇಂದ್ರೆ ಬಾಳೆ ಇದು ನೀವು ವಾಣಿಜ್ಯ ಬೆಳೆ ಅಂತ ಹೇಳ್ಬೋದು. ಇದು ಎಷ್ಟು ವರ್ಷದಿಂದ ನೀವು ಈ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಅದರ ಒಂದು ಅನುಭವವನ್ನು ಹಂಚಿಕೊಳ್ಬಹುದಾ ಸರ್? ನೇಂದ್ರ ಬಾಳೆ ಅಂತ ಹೇಳಿದ್ರೆ ವಾಣಿಜ್ಯ ಬೆಳೆ ಹೌದು. ನಾನು ಸಾಧಾರಣ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇನೆ. ಸರಿಸುಮಾರು ನೇಂದ್ರ ಬಾಳೆ ಗಿಡಗಳನ್ನು ನಮ್ಮ ಕೊಡಗು ಸೈಡಿಂದ ತರ್ತಾ ಇದ್ದೆವು. ಅದು ಕಂದುಗಳನ್ನು ತರ್ತಾ ಇದ್ದೆವು. ಅದನ್ನು ನಾಟಿ ಮಾಡಿ ಇಳುವರಿ ಬರ್ತಾ ಇತ್ತು, ಒಳ್ಳೆ ಇಳುವರಿ. ಆದರೆ ಅದು ರೋಗಕ್ಕೆ ತುತ್ತಾಗ್ತಿತ್ತು ಆವಾಗವಾಗ. ಆದ ಕಾರಣ ಸದ್ಯಕ್ಕೆ ಈ ವರ್ಷ ನಾವು ಕಿನ್ನಿಗೋಳಿಯಲ್ಲಿರುವಂತಹ ಮೂಸಾ ಪ್ಲಾಂಟ್ ಜೀನ್ ಟೆಕ್ ಅಂತ ಹೇಳುವವರ ಕಡೆಯಿಂದ ಗಿಡ ತಂದಿದ್ವಿ. ಸುಮಾರು 300 ಬಾಳೆ ಗಿಡ ತಂದಿದ್ದೇವೆ. ಅದನ್ನು ಸದ್ಯಕ್ಕೆ ನಾಟಿ ಮಾಡಿದ್ದೇವೆ. ಇದಕ್ಕೆ ನಿಮ್ಗೆ ಸ್ಫೂರ್ತಿ ಹೇಗೆ ಬಂತು ಸರ್? ಈ ನಾಟಿ ಮಾಡ್ಲಿಕ್ಕೆ, ಈ ವಾಣಿಜ್ಯ ಬೆಳೆ ನೇಂದ್ರೆ ಬಾಳೆಯನ್ನು ಬೆಳೆಸಲಿಕ್ಕೆ ಸ್ಫೂರ್ತಿ ಹೇಗೆ ಬಂತು ಅಂತ ಹೇಳ್ಬೋದಾ ಸರ್? ಸ್ಫೂರ್ತಿ ಅಂತ ಹೇಳಿದ್ರೆ ಮೊದಲನೆಯದಾಗಿ ಮನೆಯವರು, ನಮ್ದು ಪಾರಂಪರಿಕವಾಗಿ ಬಂದಂತಹ ಕೃಷಿ ಕುಟುಂಬ. ಇನ್ನೊಂದೇನಂದ್ರೆ ನಾನು ಕೊಡಗು ಸೈಡಿಗೆ ಹೋಗ್ತಾ ಇದ್ದೆ, ಅಜ್ಜಿ ಮನೆ ಸೈಡು. ಅಲ್ಲಿ ಜಾಸ್ತಿಯಾಗಿ ಕೇರಳದವರು ಗದ್ದೆಯಲ್ಲಿ ನಾಟಿ ಮಾಡ್ತಾ ಇದ್ರು. ಅದನ್ನು ನೋಡಿ ನಂಗೆ ಖುಷಿಯಾಗಿ ಅಲ್ಲಿಂದ ನಂದು ನೇಂದ್ರ ಕೃಷಿ ಪ್ರಾರಂಭ ಆಯಿತು. ಈ ಸಸಿಯನ್ನು ನಡಬೇಕಾದ್ರೆ ಏನೆಲ್ಲ ನಿಮಗೆ ಸಮಸ್ಯೆಗಳು ಬಂದಿರಬಹುದು? ಈ ಅನುಭವವನ್ನು ಒಂದು ಹೇಳ್ಬೋದಾ?
ನೇಂದ್ರ ಬಾಳೆ ಗಿಡ ನಡಬೇಕು ಅಂತ ಆದರೆ ಮೊದಲನೆಯದಾಗಿ ಸಮತಟ್ಟಾದ ಜಾಗ ಬೇಕು. ಅದು ನಮಗೆ ಗದ್ದೆ ಇರುವ ಕಾರಣ ಆಗ್ತದೆ. ಆದ ಕಾರಣ ಅಲ್ಲಿ ಸಮಸ್ಯೆಗಳು ಬರುವುದು ಅಂತ ಹೇಳಿದರೆ, ಒಂದು ಪ್ರಾಣಿಗಳ ಕಾಟಗಳು ಬರ್ತದೆ. ಬೇರೆ ಅಂತ ಏನಾದರೂ ಬರೋದಿದ್ರೆ ಅದು ಇದೆ ಗಿಡಗಳಿಗೆ ಬರುವ ಸಮಸ್ಯೆಗಳು ಅಷ್ಟೇ. ನಮಗೆ ಆ ಥರ ಏನು ಸಮಸ್ಯೆ ಕಾಡಲಿಲ್ಲ, ಮೊದಲಿತ್ತು. ಈಗ ಹೊಸ ಥರದ ಕೃಷಿ, ವೈಜ್ಞಾನಿಕ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ ಕಾರಣ ಆ ಥರದ ಸಮಸ್ಯೆಗಳಿಲ್ಲ. ಈಗ ಪ್ರಾಣಿಗಳ ಹಾವಳಿ ಅಂತ ಹೇಳಿದ್ರಿ, ಅದಕ್ಕೆ ಏನು ನೀವು ಸೇಫ್ಟಿ ಅಥವಾ ಅದಕ್ಕೆ ಏನು ರಕ್ಷಣೆಯನ್ನು ಮಾಡಿದೆ ನೇಂದ್ರೆ ಬಾಳೆಗೆ? ಅದಂದರೆ ನಾವು ಬಾಳೆ ಗಿಡ ನಟ್ಟ ನಂತರ ಅದರ ಸುತ್ತಲೂ ತಂತಿ ಬೇಲಿಯನ್ನು ಹಾಕ್ತೇವೆ. ತಂತಿ ಬೇಲಿಯನ್ನು ಹಾಕಿದ ಕಾರಣ ಅದರಲ್ಲಿ 3 ಲೇಯರಲ್ಲಿ ನಾವು ಹಾಕ್ತೇವೆ ತಂತಿ ಬೇಲಿಯನ್ನು. ಪ್ರಾಣಿಗಳ ಹಾವಳಿ ಸ್ವಲ್ಪ ಕಡಿಮೆ ಇದೆ. ಬೇರೆ ನವಿಲು ಆ ಥರ ಏನಾದರೂ ಬರುದಿದ್ರೆ ಅದು ಬಾಳೆಗೊನೆ ಹಾಕಿದ ನಂತರ, ಅಲ್ಲಿಯ ತನಕ ಆ ಸಮಸ್ಯೆಗಳೇನು ಇರುವುದಿಲ್ಲ. ಇನ್ನೊಂದು ಬರುವಂಥ ಸಮಸ್ಯೆ ಅಂತ ಹೇಳಿದರೆ, ಬಾಳೆ ಗಿಡದಲ್ಲಿ ಮುಖ್ಯವಾಗಿ ಬಾಳೆಯ ಎಲೆ ಉಂಟಲ್ಲ, ಆ ಎಲೆಗೆ ಸುರುಳಿ ರೋಗ ಬರ್ತದೆ, ಸುಳಿ ರೋಗ. ಅದು ಆ ರೋಗವನ್ನು ತಡೆಗಟ್ಟಲಿಕ್ಕೆ ಮದ್ದು ಬಿಟ್ಟು ಔಷಧಿಯನ್ನು ಸಿಂಪಡಣೆ ಮಾಡಲಿಕ್ಕೆ ಆಗ್ತದೆ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಕಾಡು ಹಕ್ಕಿಗಳು ಬಂದದನ್ನು ತಿಂದು ಕ್ಲಿಯರ್ ಮಾಡಿ ಕೊಡ್ತದೆ. ಪ್ರಕೃತಿಯ ಇದಕ್ಕೆ ರಕ್ಷಣೆ ಅಂತಲೇ ಹೇಳ್ಬೋದು. ಹುಳವನ್ನು ತಿಂದು ಹೋಗ್ತದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಗೆ ಇದು ಒಂದು ಗಿಡವನ್ನು ನೆಟ್ಟು ಎಷ್ಟು ಸಮಯದಲ್ಲಿ ನಿಮಗೆ ಇದರ ಫಲವನ್ನು ತೆಗಿಬಹುದು ಸರ್? ಮೊದಲು ನಡ್ತಿದ್ದಂತಹ ಗಿಡಗಳು 9 ತಿಂಗಳಲ್ಲಿ ಗೊನೆಯನ್ನು ಬಿಟ್ಟು 10, 11, 12 ತಿಂಗಳ ಒಳಗೆ ಕಟಾವಿಗೆ ಬರ್ತಿತ್ತು. ಇವಾಗಿನದ್ದು ಸ್ವಲ್ಪ ಬೇರೆ, ಅದು 13 ತಿಂಗಳಾಗ್ತದೆ ಅಂತ ಅವರು ಕೊಟ್ಟವರು ಹೇಳಿದ್ದಾರೆ. ನೋಡ್ಬೇಕಷ್ಟೇ. ಈಗ ಕೃಷಿಕರಿಗೆ ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೃಷಿ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತಲ್ಲ. ಆದರೆ ಮಾಡಿದರೆ ಸಕ್ಸಸ್ ಆಗ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೇಂದ್ರೆ ಬಾಳೆ ಗಿಡವನ್ನು 1 ಎಕರೆಗೆ ಎಷ್ಟು ನಡ್ಬೋದು ಸರ್? ತುಂಬ ಹತ್ತಿರ ನಡುವಾಗಿಲ್ಲ, ಸಾಧಾರಣ ಒಂದು 6 ರಿಂದ 7 ಫೀಟ್ ಅಂತರದಲ್ಲಿ ನಡಬೇಕಾಗ್ತದೆ. ಸುಮಾರು ಒಂದು 500 ಹತ್ತಿರ ಗಿಡಗಳನ್ನು ನಾಟಿ ಮಾಡಬಹುದು. ಇದಕ್ಕೆ ಬೇಕಾದಂತಹ ನೀರಿನ ವ್ಯವಸ್ಥೆ ಇರಲಿ ಅಥವಾ ಗೊಬ್ಬರ ಯಾವ ತರ ನೀವು ಹಾಕ್ತಾ ಇದ್ದೀರಾ ಇದಕ್ಕೆ? ಗಿಡ ನಾಟಿ ಮಾಡಿ ಸುಮಾರು ಒಂದು 10 ರಿಂದ 20 ದಿನಗಳ ಬಳಿಕ ನಾವು ಸಾವಯವ ಗೊಬ್ಬರಗಳನ್ನೇ ಜಾಸ್ತಿ ಕೊಡುದು. ಸ್ಲರಿಯನ್ನು ಬಿಡ್ತೇವೆ. ಸ್ಲರಿಯನ್ನು ಬಿಟ್ಟ ನಂತರ ಮತ್ತೆ ಸ್ವಲ್ಪ ಟೈಮ್ ಕಳೆದ ಮೇಲೆ ಅದಕ್ಕೆ ಕೋಳಿ ಗೊಬ್ಬರವನ್ನು ಹಾಕ್ತೇವೆ. ಕೋಳಿ ಗೊಬ್ಬರ ಅಂತ ಹೇಳಿದರೆ ತೆಂಗಿನ ನಾರಿನ ಕೋಳಿ ಗೊಬ್ಬರ ಸಿಗ್ತದೆ. ಅದನ್ನು ತಂದು ಹಾಕಿ ಅದರ ನಂತರ ಅದಕ್ಕೆ ನೀರನ್ನು ಹಾಕಿ ನಂತರ ಅದರ ಸುತ್ತಲೂ ಮಣ್ಣನ್ನು ಸೇರಿಸಬೇಕು. ಅದು ಗಿಡದ ಬೇರು ಜಾಸ್ತಿ ಬರಲಿಕ್ಕೆ ಮತ್ತೆ ಗಿಡ ಬೆಳವಣಿಗೆಗೆ ತುಂಬ ಸಹಕಾರಿ ಆಗ್ತದೆ. ಇದು ಸಾವಯವ ಗೊಬ್ಬರವನ್ನು ನೀವು ಉಪಯೋಗಿಸ್ತಾ ಇದ್ದೀರಾ. ಸೊ ಇದರಿಂದ ಬಾಳೆಗೊನೆ ಇರಲಿ ಅಥವಾ ಇದು ವಾಣಿಜ್ಯ ಬೆಳೆಯಾಗಿ ಮಾರ್ಕೆಟ್ಗೆ ಹೋಗುವಾಗ ನಿಮ್ಗೆ ಇದು ರೇಟ್ ಎಷ್ಟು ಅಂದಾಜು ಸಿಗ್ತಾ ಇದೆ ಸರ್? ಮಾರ್ಕೆಟ್ ಅದೇ ಮೊದಲೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಪರವಾಗಿಲ್ಲ. ನಾವಿಲ್ಲಿ ಹತ್ತಿರದ ಲೋಕಲ್ ಮಾರ್ಕೆಟ್ಗೆ ಕೊಡ್ತೇವೆ. ಆದರೆ ಅಲ್ಲಿ ಸಾವಯವ ಅಂತ ಹೇಳಿ ಸಪರೇಟಾಗಿ ಏನು ಕೊಡೋದಿಲ್ಲ. ಆದರೆ ನಾವು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೋಸ್ಕರ ನಾವು ಈ ಥರ ಮಾಡ್ತಾ ಇದ್ದೇವೆ. ಎಷ್ಟು ಒಂದು ನಿಮಗೆ ಅದು ಕೆಜಿಗೆ ಎಷ್ಟು ರೇಟ್ ಬರ್ತದೆ ಮಾರ್ಕೆಟಲ್ಲಿ? ಸರಾಸರಿ ಹೇಳಬೇಕು ಅಂತ ಆದರೆ ಮೊದಲು ಒಂದು 25 ರಿಂದ 30 ರೂಪಾಯಿ ಮಾರ್ಕೆಟಿಂಗ್ ರೇಟ್ ಇತ್ತು. ಇವಾಗ ಸ್ವಲ್ಪ ಜಾಸ್ತಿ ಇದೆ, ಈ ಸಮಯದಲ್ಲಿ ಜಾಸ್ತಿ ಇದೆ. ಎಲ್ಲರೂ ಒಂದೇ ಹಣ್ಣನ್ನು ಒಂದೇ ಕಾಲಕ್ಕೆ ಬೆಳೆದ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ, ಅದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ಬೆಳೆಯನ್ನು ಬೆಳೆದ್ರೆ ನಮಗೆ ಲಾಭ ಜಾಸ್ತಿ ಅಂತ ಹೇಳ್ಬೋದು. ಈ ನೇಂದ್ರೆ ಬಾಳೆಯಿಂದ ಏನೆಲ್ಲ ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ಗಳು? ಹೆಚ್ಚಾಗಿ ಹೋಗುದು ನೇಂದ್ರ ಬಾಳೆ ಹಣ್ಣಾದ ಮೇಲೆ ಆದರೆ ಅದನ್ನು ಹಲ್ವಾ ಮಾಡ್ತಾರೆ, ಮತ್ತು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಉಪಯೋಗ ಮಾಡ್ತಾರೆ. ಐಸ್ ಕ್ರೀಮ್ ಮಾಡಬಹುದು, ಗೊತ್ತಿಲ್ಲ. ಮತ್ತು ಚಿಪ್ಸ್ ಮಾಡ್ತಾರೆ. ಮೌಲ್ಯವರ್ಧನೆ ಮಾಡೋದಿದ್ರೆ ನೇಂದ್ರ ಬಾಳೆಹಣ್ಣು ತುಂಬ ಉಪಯೋಗ ಅಂತೇಳಿ ಹೇಳ್ಬೋದು. ಇಲ್ಲಿ ನಿಮಗೆ ಇದರ ಒಂದು ಅನುಭವ ಈ 10 ವರ್ಷದಲ್ಲಿ ಇದರ ಹಿಂದೆ ಒಂದು ಶ್ರಮ ಪಟ್ಟಿದ್ದೀರಿ ಈ ಒಂದು ಕೃಷಿ ಬಾಳೆಯನ್ನು ಪರಿಪೂರ್ಣವಾಗಿ ನೀವು ಪಡಿಲಿಕ್ಕೆ. ಸೊ ಈ ಶ್ರಮದ ಹಿಂದೆ ಇರುವಂತದ್ದು ಒಂದೆರಡು ಅನುಭವಗಳು ನಿಮ್ಗೆ ಹೇಗೆ ಅನಿಸ್ತಾ ಉಂಟು ಅದೊಂದು ಹೇಳಿ. ಹಾಗೆ ಉಳಿದ ಕೇಳುಗರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಅವರು ಮಾಡುವ ರೀತಿಯಲ್ಲಿ ನೀವೊಂದು ಅನುಭವವನ್ನು ಹಂಚಿಕೊಳ್ಬೇಕು ಸರ್ ರೈತರಿಗೆ. ಜಾಗ ಇದ್ದರೆ ಅಂದರೆ ಅವರಿಗೆ ಯಾರಿಗೆ ಜಾಗ ತುಂಬ ಇರ್ತದೆ ಅಂದರೆ ಹಡಿಲು ಬಿದ್ದದ್ದು ಏನೋ ಆ ಜಾಗಗಳಿದ್ದರೆ ಅದರಲ್ಲಿ ಕೃಷಿ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನಿಲ್ಲದಿದ್ದರೂ ಒಂದು ಜೀವನಕ್ಕೆ ಆಗ್ತದೆ. ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಜೀವನ ಅಂತೂ ಚೆನ್ನಾಗಿ ಸಾಗ್ತದೆ. ಸ್ವಲ್ಪ ಶ್ರಮ ವಹಿಸಬೇಕು, ಕಷ್ಟ ಬರಬೇಕು. ಹಾಗೆ ಇದು ಸರ್ಕಾರಿ ಸವಲತ್ತುಗಳು ಕೆಲವು ಸಿಗ್ತದೆ, ಅದನ್ನು ನಾವು ಅದರ ಹಿಂದೆ ಹೋಗಿ ಅದನ್ನು ಯಾವ ರೀತಿ ಅಂತ ಹೇಳಿ ಕೇಳಿಕೊಂಡು ಮಾಡಿದರೆ ಸವಲತ್ತುಗಳು ಸಹ ಸಿಗ್ತದೆ. ಹಾಗಾಗಿ ಕೃಷಿ ಜೀವನದಲ್ಲಿ ನಷ್ಟ ಅಂತ ಹೇಳಿ ಅನುಭವಿಸಲಿಕ್ಕಿಲ್ಲ.
ಅಂದರೆ ಅನುಭವಿಸಿರ್ಬೋದು ಮೊದಲಿನವರು. ಆದರೆ ಇವಾಗಿನ ವೈಜ್ಞಾನಿಕ ಕೃಷಿಯನ್ನು ಮಾಡ್ತಾ ಹೋದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಇಲ್ಲಿ ನಿಮಗೆ ಸರ್ಕಾರದಿಂದ ಏನು ಪ್ರಯೋಜನಗಳನ್ನು ಪಡೆದಿದ್ದೀರಾ ಈ ಕೃಷಿಗೋಸ್ಕರ? ಕೃಷಿಗೋಸ್ಕರ ಅಂತ ಹೇಳಿದರೆ ಸದ್ಯದ ಮಟ್ಟಿಗೆ ಬಾಳೆ ಗಿಡಕ್ಕೆ ಅಂತ ಹೇಳಿ ಟ್ರೈಕೋಡರ್ಮವನ್ನು ತಂದಿದ್ರು, ನನ್ನ ತಂದೆ ತಂದದ್ದು ಅದನ್ನು. ಅದು ಸಹ ಇದರಲ್ಲಿ ಸಿಕ್ಕಿದ್ದು, ಕೃಷಿ ಇಲಾಖೆಯಲ್ಲಿ ಸಿಕ್ಕಿದ್ದು. ಅದನ್ನು ನಾನು ಸ್ಲರಿ ಜೊತೆ ಮಿಕ್ಸ್ ಮಾಡಿ ಅದನ್ನು ಸಿಂಪಡಣೆ ಬುಡಕ್ಕೆ ಹಾಕೋದು. ಆದ ಕಾರಣ ಅದರಲ್ಲಿ ಸಹ ಫಸಲಿಗೆ ಅದು ಒಂಥರ ಪ್ರೋತ್ಸಾಹ ಕೊಡುತ್ತದೆ, ಮತ್ತು ರೋಗದಿಂದ ರಕ್ಷಣೆಗೆ ಸಹ ಅದು ಆಗುತ್ತೆ. ಆದ ಕಾರಣ ಉಪಯೋಗ ಇದೆ ಅದರಿಂದ. ಅದೇ ಇಲ್ಲಿ ನಿಮಗೆ ಹಂದಿ ಪ್ರಾಣಿಗಳಾದ ಹಂದಿಯ ಒಂದು ತೊಂದರೆ ಉಂಟು ಅಂತೇಳಿ ಕಾಣ್ತದೆ. ಹೆಚ್ಚಾಗಿ ಎಲ್ಲ ಕೃಷಿಗೂ ಎಲ್ಲ ವಿಧಕ್ಕೂ ಸಹ ತೊಂದರೆ ಕೊಡ್ತಾ ಇರ್ತದೆ ಹಂದಿಗಳು. ಸೊ ಇಲ್ಲಿ ನೀವು ಈ ರಕ್ಷಣೆಯನ್ನು ಮಾಡಲಿಕ್ಕೆ ತಂತಿ ಬೇಲಿಯನ್ನು ಕಟ್ಟಿದ್ದೀರಾ. ಕೆಲವು ಕಡೆ ನಾವು ಸಾರಿಯನ್ನೆಲ್ಲ ಕಟ್ಟಿ ನೋಡ್ತಾ ಇರ್ತೇವೆ. ನೀವು ತಂತಿ ಬೇಲಿ ಟ್ರೈನಿಂಗ್ ಏನಾದರೂ ನೀವು ತಗೊಂಡಿದ್ದೀರಾ ಸರ್? ಇಲ್ಲ, ಹೆಚ್ಚಾಗಿ ಎಲ್ಲರೂ ಮಾಡುವುದನ್ನೇ ನಾವು ಮಾಡಿದ್ದು. ತಂತಿ ಬೇಲಿಯ ವಿಶೇಷತೆ ಏನಂದರೆ ಅದು ನಾವು ಅಂತರ 3 ಅಂತರದಲ್ಲಿ ತಂತಿಯನ್ನು ಕಟ್ಟುತ್ತೇವೆ. ಒಂದೇ ಕಂಬಕ್ಕೆ 3 ಅಂತರದಲ್ಲಿ ತಂತಿಯನ್ನು ಕಟ್ಟುವ ಕಾರಣ ಹಂದಿಯ ಹೈಟಿಗೆ ತಕ್ಕಂತೆ ಹಂದಿಯ ಕಾಲು, ಮುಖ ಮತ್ತು ಅದರ ಎಂಡ್ ಭಾಗ ತಾಗುವ ಹಾಗೆ ಅದನ್ನು ಕಟ್ಟಿದರೆ ಅದು ನುಸುಳುವಾಗ ಅದಕ್ಕೆ ತಡೆ ಹಿಡಿದಾಗೆ ಆಗ್ತದೆ. ಆ ತಡೆ ಹಿಡಿದ ಕಾರಣ ಅದು ಏನೋ ಒಂದು ಇದೆ ಅಂತ ಹೇಳುವ ಹೆದರಿಕೆಯಿಂದ ರಿಟರ್ನ್ ಆಗ್ತದೆ. ಮತ್ತೆ ಅದನ್ನು ಫೋರ್ಸ್ಫುಲ್ಲಿ ದೂಡಿದ್ರೆ ಅದು ಒಳಗೆ ಹೋಗ್ಬೋದು, ಅದಕ್ಕೆ ಲೆಕ್ಕ ಬರಲಿಕ್ಕಿಲ್ಲ ಆ ತಂತಿಗಳೆಲ್ಲ. ಆದರೆ ಏನೋ ಒಂದು ಅಡೆ ಇದೆ ಅಂತ ಹೇಳಿ ಅದು ಹೆದರಿ ರಿಟರ್ನ್ ಹೋಗ್ತದೆ ಅಷ್ಟೆ. ಸರ್, ನೀವು ನಿಮ್ಮ ವಿದ್ಯಾಭ್ಯಾಸ ಈಗ ಹೆಚ್ಚಾಗಿ ವಿದ್ಯಾಭ್ಯಾಸ ಮುಂದುವರಿಸ್ತಾ ಮುಂದೆ ಇಂಜಿನಿಯರಿಂಗ್, ಡಾಕ್ಟರ್ ಆ ಥರ ಫೀಲ್ಡನ್ನು ಸಿಲೆಕ್ಟ್ ಮಾಡ್ತಾರೆ. ಆದರೆ ನೀವು ಯುವ ರೈತರಾಗಿ ಕೃಷಿ ಫೀಲ್ಡನ್ನು ಸಿಲೆಕ್ಟ್ ಮಾಡಬೇಕು ಅಂತಾದರೆ ಏನು ನಿಮಗೆ ಅದರ ಒಂದು ಸ್ಫೂರ್ತಿ ಅಂತ ಹೇಳ್ಬೋದಾ ಸರ್? ಅದೇ ನಾನು ನೋಡಿದ ಪ್ರಕಾರ ನಮ್ಮ ಸುತ್ತಮುತ್ತಲು ಎಲ್ಲರೂ ಹೆಚ್ಚಾಗಿ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಮತ್ತು ನಾನೀಗ ಏನು ಜಾಬಲ್ಲಿದ್ದೇನೆ ಆ ಫೀಲ್ಡಲ್ಲಿ ಹೋಗಬೇಕಾದ್ರೆ ಎಲ್ಲ ಕಡೆ ಹೆಚ್ಚು ದೊಡ್ಡ ದೊಡ್ಡ ಕೃಷಿಕರನ್ನೇ ಕಾಣ್ತೇನೆ ನಾನು. ಆದ ಕಾರಣ ನನಗೆ ಸಹ ಒಂದು ಮಾಡಬೇಕು, ನಮಗೆ ಸಹ ಅಂದರೆ ನಮಗೆ ಇರುವ ಏನು ಜಾಗ ಇದೆ, ವಿಸ್ತೀರ್ಣ ಇದೆ, ವಿಸ್ತೀರ್ಣದಲ್ಲಿ ನನಗೆ ಸಹ ಒಂದು ಪ್ಲ್ಯಾನ್ ಚಂದ ಮಾಡಿ ಒಂದು ಕೃಷಿ ಮಾಡಬೇಕು ಅಂತ ಹೇಳಿ ಆಸೆ ಉಟ್ಕೊಂಡಿದ್ದೆ. ಆದ ಕಾರಣ ನಾನು ಇಲ್ಲಿ ಮನೆಯವರ ಸಪೋರ್ಟ್ ಅಂತ ತೆಕ್ಕೊಂಡೆ ನಾನು ಕೃಷಿಗೆ ಇಳಿದದ್ದು. ಆದ ಕಾರಣ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಆಗ್ತಾ ಹೋಯಿತು ಕೃಷಿಯಲ್ಲಿ. ಹಾಗೆ ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಈ ಥರ ಮಾಡ್ತಾ ಇದ್ದೇನೆ ಕೃಷಿಯನ್ನು. ನೀವು ಸಣ್ಣದಿರುವಾಗಲೇ ಅಡಿಕೆ ತೋಟಕ್ಕೆ ಹೋಗಿ ಅಡಿಕೆ ಹೆಕ್ಕುವಂಥದ್ದು ಆ ಥರ ಏನಾದರೂ ನೀವು ಮಾಡ್ತಾ ಇದ್ರಾ? ಅಂದರೆ ಈ ನಿಮ್ಮ ಇಂಟ್ರೆಸ್ಟಿಗೆ ಅದು ಸಹ ಒಂದು ಪೂರಕವಾಗಿರ್ಬೋದಾ? ಅದೇ ಕೃಷಿ ಕುಟುಂಬ ಅಂತ ಹೇಳಿದ ಮೇಲೆ ಕೃಷಿದ್ದೇ ಕೆಲಸ ಹೆಚ್ಚಾಗಿ ಮನೆಯವರು ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಕಳಾಗಿ ನಾವು ಅದನ್ನೇ ಮಾಡಬೇಕಾಗತ್ತೆ, ನೋಡ್ತಾ ಇರ್ತೇವೆ. ಅದರಲ್ಲಿ ನಮಗೆ ಏನು ಇಂಟ್ರೆಸ್ಟ್ ಆಗಿ ಏನು ಕಲೀಲಿಕ್ಕೆ ಸಿಗ್ತದೆ ಅದನ್ನು ನಾವು ಮಾಡ್ತಾ ಹೋದ್ವಿ. ಹಾಗಾಗಿ ನಾನಂದರೆ ಈ ಬಾಳೆ ಗಿಡದ ವಿಷಯದಲ್ಲಿ ಬಂದಾಗ ಒಂದು ಸಲ ನಾವು ಪುಣಚದಿಂದ ಗಿಡವನ್ನು ತಂದಿದ್ವಿ. ಆ ಗಿಡ ತಂದು ನಡಲಿಕ್ಕೆ ಆಗಲಿಲ್ಲ, ಆ ಟೈಮಲ್ಲಿ ಮಳೆ ಜೋರಾಯಿತು. ಆಗ ನಾನು ಇದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅದನ್ನು ಹಾಕಿ ಅದಕ್ಕೆ ಜೀವ ಬರಿಸಿ ಅದನ್ನ ನಂತರ ಮಳೆಗಾಲ ಕಡಿಮೆ ಆದಮೇಲೆ ನಟ್ಟು ಸಕ್ಸಸ್ ಆಗಿತ್ತು. ಆದ ಕಾರಣ ನನಗೆ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು, ಅದು ಪ್ರಾರಂಭವಾದ ಅಲ್ಲಿಂದ. ಬಾಳೆ ಗಿಡ ಮಾಡಬೇಕು, ಬಾಳೆ ಗಿಡದಲ್ಲಿ ಆಗುತ್ತೆ ಅಂತ ಹೇಳೋದು ಪ್ರಾರಂಭವಾದ ಅಲ್ಲಿಂದ. ನನಗಿಂತ ಮೊದಲು ನನ್ನ ಅಣ್ಣ ಸಹ ಮಾಡಿದ್ದಾನೆ, ಅಂದರೆ ಬಾಳೆ ಗಿಡಗಳನ್ನು ತಂದು ನಡುವುದು ಅದನ್ನು ಎಲ್ಲ ಮಾಡ್ತಿದ್ದ. ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಂದು ನಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಸೇರಿ, ಅಂದರೆ ಮನೆಯವರೆಲ್ಲ ಸೇರಿ ಸಪೋರ್ಟ್ ಅಂತ ತಗೊಂಡೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಹಂತವಾಗಿ ಚೆನ್ನಾಗಿ ಬಂತು. ಮಣ್ಣು ಸೇರಿಸುವುದು ಅದು ಇದು ಕೆಲಸದವರು ಬರ್ತಾರೆ, ಕೆಲಸ ಮಾಡ್ತಾರೆ. ಆದ ಕಾರಣ ಅದರಲ್ಲಿ ಏನೋ ಒಂಥರ ನೆಮ್ಮದಿ ಉಂಟು, ಖುಷಿ ಉಂಟು. ಅದರ ಜೊತೆಗೆ ಹೈನುಗಾರಿಕೆ ಸಾಗ್ತಾ ಉಂಟು. ಆದರೆ ನಾವು ಹೊರಗೆ ಕೊಡ್ತಾ ಇಲ್ಲ ಹಾಲನ್ನು, ನಮ್ಮ ಮನೆ ಖರ್ಚಿಗೆ ಮಾತ್ರ ಇದು ಮಾಡ್ತಾ ಇದ್ದೇವೆ. ಅದರಲ್ಲಿ ಬರುವ ಗೊಬ್ಬರವನ್ನೇ ನಮ್ಮ ತೋಟಗಳಿಗೆ ಹಾಕೋದು. ನೇಂದ್ರೆಗೆ ಸಹ ಈ ಸಾವಯವ ಗೊಬ್ಬರವನ್ನೇ ಹಾಕ್ತಾ ಇದ್ದೀರಿ. ಅಂದರೆ ನೀವು ತುಂಬ ಈ ಒಂದು ಉಳಿದ ಯುವ ಕೃಷಿಕರಿಗೆ ಒಂದು ಸ್ಫೂರ್ತಿ ಸಾಧಕರು ಅಂತಲೇ ಹೇಳ್ಬೋದು ನನಗೆ. ಯಾಕೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಎಜುಕೇಷನ್ ಅಂತ ಹೇಳಿದರೆ, ಶಿಕ್ಷಣ ಅಂತ ಹೇಳಿದರೆ ಅದರಲ್ಲಿ ಕೃಷಿಯ ವಿಚಾರಗಳು ತುಂಬ ಕಡಿಮೆ ಇರ್ತದೆ, ಕೃಷಿಗೆ ಸಂಬಂಧಪಟ್ಟದ್ದು ವಿಚಾರಗಳು ತುಂಬ ಕಡಿಮೆ ಇರ್ತದೆ. ಆದರೆ ಅದರಿಂದ ಬಿಟ್ಟು ನೀವೇನು ಮನೆಯಲ್ಲಿ ಪಾಠ ಕಲ್ತಿದ್ದೀರಾ, ಮನೆಯ ಒಂದು ಶಿಕ್ಷಣ ಇದು. ಕೃಷಿ ಅಂತ ಹೇಳಿದರೆ ನೀವು ಕಲ್ತದ್ದು ಮನೆಯ ಶಿಕ್ಷಣ. ಸೊ ಈ ಮನೆಯ ಶಿಕ್ಷಣ ಅಪ್ಪ ಅಮ್ಮ ಹಾಗೆ ಅಣ್ಣ ಸಹ ಒಟ್ಟಿಗೆ ಮಾಡ್ತಾ ಇದ್ರು. ಈ ಒಂದು ಸ್ಫೂರ್ತಿಯಿಂದ ನೀವು ಇವತ್ತು ಈ ನೇಂದ್ರೆ ಬಾಳೆ ಕೃಷಿಯಲ್ಲಿ ಒಂದು ಸಕ್ಸಸ್ ಕಂಡಿದ್ದೀರಂತ ಹೇಳ್ಬೋದು ಸರ್.
ನಮಿಗೂ ಸಹ ತುಂಬಾ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಂಥವರು ಯುವ ಜನತೆ ಮುಂದೆ ಬರಬೇಕು, ಕೃಷಿ ಫಲವತ್ತತೆ ಇರಲಿ, ಮುಂದಿನ ಜನಾಂಗಕ್ಕೆ ಒಳ್ಳೆಯ ಭೂಮಿಯನ್ನು, ಆ ಮಣ್ಣನ್ನು ಕೊಡಬೇಕು, ಹಾಗೆ ಒಳ್ಳೆಯ ಒಂದು ಆಮ್ಲಜನಕವನ್ನು ಕೊಡಬೇಕು, ಒಳ್ಳೆಯ ವಾತಾವರಣ ಸೃಷ್ಟಿಸಬೇಕು. ಈ ದೃಷ್ಟಿಯಿಂದ ವಿಶೇಷವಾಗಿ ಮುಂದೆ ಕೆಲಸ ಮಾಡ್ತಾ ಹೋಗ್ಬೇಕಾಗ್ತದೆ. ಹಾಗೆ ತುಂಬಾ ಭೂಮಿ ಸಹ ಬರಡಾಗ್ತಾ ಹೋಗ್ತದೆ. ಇಲ್ಲ ಅಂತಾದ್ರೆ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಿಮ್ಮಲ್ಲಿರುವ ಭೂಮಿಯನ್ನು ಅದನ್ನು ಒಳ್ಳೆಯ ಒಂದು ವಿಷಯಕ್ಕೆ ಉಪಯೋಗಿಸಿಕೊಂಡು ಒಳ್ಳೆಯ ಕೃಷಿಕರಾಗಿ ನೀವು ಮುಂದುವರಿಸ್ತಾ ಇದ್ದೀರಾ. ಸೊ ನಿಮ್ಮ ಈ ಒಂದು ಅನುಭವಗಳಿರಲಿ ಅಥವಾ ಇನ್ನು ಮುಂದೆ ಸಹ ನೀವು ಒಳ್ಳೆಯ ರೀತಿಯಲ್ಲಿ ಇದನ್ನು ಬೆಳೆಸಿ ಇದರ ಒಂದು ಎಲ್ರಿಗೆ ಒಂದು ಮಾದರಿಯಾಗಿ ನೀವು ಇರಬೇಕು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. प्रधानमंत्री किसान मान धन योजना, मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं। और अपना निशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ನೇಂದ್ರೆ ಬಾಳೆ ಕೃಷಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಶ್ಯಾಮ್ ಪ್ರಸಾದ್ ನಾಯಕ್ ಆಳಾಬೆ ಇವರು. ಇವರನ್ನು ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ನೇಂದ್ರೆ ಬಾಳೆ ಕೃಷಿಯ ಹೆಚ್ಚಿನ ಮಾಹಿತಿಗಾಗಿ ಶ್ಯಾಮ್ ಪ್ರಸಾದ್ ನಾಯಕ್ ಇವರ ಮೊಬೈಲ್ ಸಂಖ್ಯೆ 8277050247 ಇದನ್ನು ಸಂಪರ್ಕಿಸಬಹುದಾಗಿದೆ.